ಪ್ರತಿನಿತ್ಯ ರಾಜ್ಯದ ಲಕ್ಷಾಂತರ ಜನರನ್ನು ಹೊತ್ತು ಸಾಕ್ತಕ್ಕಂಥ ರಾಜ್ಯದ ಜೀವನಾಡಿ ಸಾರಿಗೆ ವ್ಯವಸ್ಥೆ ಅಂತ ಹೇಳಿದ್ರೆ ಅದು KSRTC. ಲಕ್ಷಾಂತರ ಜನರ ಸುರಕ್ಷತೆಯ ಭಾರ ಹೊತ್ತಿರ್ತಕ್ಕಂಥ KSRTCಯ ಬಸ್ನ ಸುರಕ್ಷತೆ ಹೇಗಿದೆ ಅಂತೇಳಿ ನಾವು ರಿಯಾಲಿಟಿ ಚೆಕ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು TV9 ಮಾಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ. ನಾವೀಗ ಹಾಸನದಿಂದ ಅರೇಹಳ್ಳಿ ಬಿಕ್ಕೋಡು ಮೂಲಕ ಸಕಲೇಶ್ಪುರಕ್ಕೆ ಹೋಗ್ತಕ್ಕಂಥ ಒಂದು ಬಸ್ನಲ್ಲಿದ್ದೇವೆ. ನಾವು ನೋಡ್ತಾ ಇದ್ದೀವಿ. ಈ ಬಸ್ ಈಗ ಹೊರಟಿದೆ ಹಾಸನದ ಬಸ್ ನಿಲ್ದಾಣದಿಂದ. ದುರಂತ ಅಂತ ಹೇಳಿದ್ರೆ ಈ ಬಸ್ನ ಸ್ಪೀಡೋಮೀಟ್ರೇ ವರ್ಕ್ ಆಗ್ತಿಲ್ಲ ಮತ್ತು ಈ ಬಸ್ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತಕ್ಕಂಥ ಲೆಕ್ಕ ಕೂಡ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಬಸ್ ಓಡ್ತಾ ಇದೆ. ಆದರೂ ಕೂಡ ಇದರ ಚಾಲಕ ನೂರಾರು ಜನರನ್ನ ಹೊತ್ತು ಅದರ ಗುರಿನ ತಲುಪಬೇಕಾಗತ್ತೆ. ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾ ಇದೆ ಅಂತೇಳಿ ಬಸ್ನ ತೋರಿಸಲಿಕ್ಕೆ ಮೀಟ್ರ್ ಇಲ್ಲ. ಎಷ್ಟು ಕಿಲೋಮೀಟ್ರ್ ಓಡಿದೆ ಅಥವಾ ಈ ಬಸ್ ನಿರ್ದಿಷ್ಟವಾಗಿರ್ತಕ್ಕಂಥ ಕಿಲೋಮೀಟ್ರ್ ಓಡಿ ಸ್ಟಾಪ್ ಆಗಿದೆಯಾ, ಇದು ಯಾವುದು ಕೂಡ ಲೆಕ್ಕ ತೋರಿಸ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅದರ ಮೀಟ್ರ್ ಎಷ್ಟು ಓಡಿದೆ ಅಂತಕ್ಕಂಥ ಮೀಟ್ರ್ ಕೂಡ ವರ್ಕ್ ಆಗ್ತಿಲ್ಲ. ಅದರ ನಡುವೆ ಕೂಡ ಸುರಕ್ಷಿತವಾಗಿ ಮನೆಗೆ ತಲುಪ್ತೀವಿ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಒಬ್ಬರು ಪ್ರಯಾಣಿಕರು ಇದ್ದಾರೆ, ಮಾತಾಡ್ಸೋಣ. ಸರ್ ಹೇಳಿ ಸರ್, ಎಲ್ಲಿಗೆ ಓಡ್ತಾ ಇದ್ದೀರಿ? ನಿಮ್ಮ ಬಸ್ ಕಂಡೀಷನ್ ಹೇಗಿದೆ ನಿಮ್ಗೆ ಅಂದಾಜಿದೆಯಾ? ನೋಡಿ ಸರ್, ನೀವೇ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂದರೆ ಸೀಟ್ ಯಾವ ಬೇಕಾದ್ರೂ ಇದಾಗ್ಬೋದು. ರೀಸೆಂಟಾಗಿ ಒಂದು ಸೀನು ಆಗಿತ್ತು. ಆ್ಯಕ್ಚುಲಿ ಟೈರ್ ಬ್ಲಾಸ್ಟ್ ಆಗಿ ಒಬ್ರದ್ದು ಲೇಡಿದು ಕಾಲ್ ಕೂಡ ಇದಾಗಿತ್ತು. ಸೊ ಬಸ್ಸು ಒಂದು ಸರ್ವಿಸ್ ಇಲ್ಲ, ಒಂದು ವೆಲ್ ಮೇಂಟೆನೆನ್ಸ್ ಇಲ್ಲ. ನೋಡ್ಬೋದು ನೀವು ಇಲ್ಲೇ ಡಸ್ಟ್ ಎಲ್ಲ ಹೇಗಿದೆ ಅಂತ. ತುಂಬ ಕಷ್ಟ ಇದೆ. ನಾವು ಆಲ್ಮೋಸ್ಟ್ ಎಲ್ಲರಿಗೂ ರಿಪೋರ್ಟ್ ಮಾಡಿದೆ, ಎಲ್ಲ ಮಾಡಿದು, ಬಟ್ ಏನು ಯೂಸ್ ಇಲ್ಲ. ಹಾಗಾಗಿ ಹೀಗೆ ಓಡಾಡೋದಾಗಿದೆ ಇಷ್ಟೇ. ಇವ್ರ ಕಥೆನೇ ಇಷ್ಟು ಅಂದ್ಕೊಂಡು ಸುಮ್ಮನೆ ಇದೀವಿ ಅಷ್ಟೇ. ಹಾಗೆ ಮತ್ತಷ್ಟು ಜನರು ಮಾತಾಡಿಸ್ತಾ ಹೋಗ್ಬೋದು. ಸೀಟ್ಗಳಿಲ್ಲ, ಸ್ವಚ್ಛತೆ ಇಲ್ಲ. ಸಾಕಷ್ಟು ಕಡೆ ಬಸ್ನ ಫ್ಲೋರ್ ಸಾಕಷ್ಟು ಕಡೆ ಹೋಲಾಗಿದೆ. ಅದನ್ನೆಲ್ಲ ಕೂಡ ಪ್ಯಾಚ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ. ಈ ಸೀಟ್ ನೋಡಿ, ಇದು ಈ ಬಸ್ನ ಕಂಡೀಷನ್. ಇದನ್ನು ರಿಪೇರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಪಕ್ಕದಲ್ಲಿ ಕೂರ್ತಕ್ಕಂಥವ್ರು ಎಷ್ಟು ಸುರಕ್ಷಿತವಾಗಿ ಕೂರ್ಬೋದು ಅಂತೇಳಿ ಸೀಟೇ ಮುರಿದೋಗಿದೆ. ಆ ಪರಿಸ್ಥಿತಿಯಲ್ಲಿ ಈ ಬಸ್ ಇದೆ. ಸೊ ಇದರಲ್ಲಿ ಪ್ರತಿನಿತ್ಯ ಈ ಬಸ್ಸು ರೂಟಲ್ಲಿ ಓಡಾಡ್ತಾ ಇದೆ, ಪ್ರತಿನಿತ್ಯ ಸಂಚಾರ ಮಾಡುತ್ತೆ. ಸೊ ಇದರಲ್ಲಿ ಕಾಲೇಜ್ ಮಕ್ಕಳು ಹಾಗೆ ಕೆಲಸಕ್ಕೆ ಬರ್ತಕ್ಕಂಥ ಸಾಕಷ್ಟು ಜನ ಎಂಪ್ಲಾಯೀಸ್ಗಳಿರ್ಬೋದು ಓಡಾಡ್ತಾರೆ. ಹೇಳಪ್ಪ, ಡೈಲಿ ಇದೇ ಬಸ್ಸಲ್ಲಿ ಓಡಾಡ್ತೀರಾ? ಹೇಗಿದೆ ನಿಮ್ಮ ಬಸ್ಸು? ಕರೆಕ್ಟ್ ಟೈಮಿಗೆ ಬರೋಲ್ಲ. ತಿಂಗ್ಳಿಗೊಂದು 2 ಸಲ ಪಕ್ಕ ಕೆಟ್ಟೋಯ್ತಿದೆ. ಕರೆಕ್ಟ್ ಟೈಮಿಗೆ ಬರೋಲ್ಲ. ಕಂಡೀಷನ್ ಹೇಗಿದೆ ಬಸ್? ಎಲ್ಲ ಸೀಟೆಲ್ಲ ಮುರಿದವೆ. ಎಲ್ಲಿ ನಿಲ್ಲುತ್ತೆ ಗೊತ್ತಾಗಲ್ಲ. ಒಂದೊಂದ್ಸಲ ಅಲ್ಲೆಲ್ಲ ಆಫ್ ಆಯ್ತಿದೆ. ಹಿಂಗೆ ಆಯ್ತಿರ್ತವೆ. ಇದು ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರ ಮಾತುಗಳಂದರೆ, ಬಸ್ಸು ಈ ಮಾರ್ಗದಲ್ಲಿ ಓಡಾಡ್ತಕ್ಕಂಥ ಬಸ್ ಅಷ್ಟೇ ಅಲ್ಲ, ಬಹುತೇಕ ಗ್ರಾಮೀಣ ಭಾಗದಲ್ಲಿ ಓಡಾಡ್ತಕ್ಕಂಥ ಬಸ್ಗಳ ಪರಿಸ್ಥಿತಿ ಇದೇ ಆಗಿದೆ. ಬಹುತೇಕ ಎಲ್ಲಿ ಕೆಟ್ಟು ನಿಲ್ತದೋ ಅಂತಕ್ಕಂಥ ಆತಂಕದ ನಡುವೆ ಒಂದು ರೀತಿ ಅಸುರಕ್ಷತೆಯ ಭೀತಿಯಲ್ಲಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.